ನಮಸ್ಕಾರ ಕರ್ನಾಟಕ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ವಸಂತ್, ನಿಮ್ಮ ವಸಂತ್ ಸರ್, TCHR ವಿತ್ ಯು ಆಲ್ವೇಸ್. 26-27 ಸೆಕೆಂಡ್ PUCಯ ಹೊಸ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಾಡೆಲ್ ಪೇಪರ್ 1 ತಗೊಂಡು 1 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗಿರ್ತೀವಿ. ಮುಂದಿನ ಕೆಲ ನಿಮಿಷ we are going to discuss 20 important question from model paper 1. Are you ready? ಬನ್ನಿ ನೋಡೋಣ ಈ ಒಂದು ಹೊಸ ಮಾಡೆಲ್ ಪೇಪರ್ ಅಲ್ಲಿ ಯಾವ ಕ್ವಶನ್ಸ್ ಇದೆ ಮತ್ತು ಇವುಗಳ ಲೆಫ್ಟ್ ಟು ರೈಟ್ ಆಗೆ ಪೀಚೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಈಗ ಕ್ವಶನ್ ನಂಬರ್ 1 ಇಲ್ಲೇನು ಹೇಳ್ತಿದೆ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಈಕ್ವಿವೇಲೆನ್ಸ್ ರಿಲೇಷನ್ ಆರ್ ಆನ್ Z. ಅಂದ್ರೆ ಇಂಟಿಜರ್ಸ್ ಮೇಲೆ ಒಂದು ಈಕ್ವಿವೇಲೆನ್ಸ್ ರಿಲೇಷನ್ ಕೊಟ್ಟಿದ್ದಾರೆ. ದ ಸೆಟ್ ಆಫ್ ಇಂಟಿಜರ್ಸ್ ಅಂತ ಹೇಳ್ತಾ ಇದ್ದಾರೆ. Z ಅಂದ್ರೆ ಆರ್ ಅಂದ್ರೆ ಒಂದು ರಿಲೇಷನ್ AB such that 2 divides A minus B ಅಂತ ಇದೆ. And if box X represents the equivalence class, equivalence class ಅಂದ್ರೆ ಏನು ಅಂತ ಮೊದಲು ಗೊತ್ತಿರಬೇಕು. ಸರಿ, ಹಾಗಾದ್ರೆ ಸೊ ಈ ರೀತಿ ಬರೆದ್ರೆ ಇದನ್ನ ಈಕ್ವಿವೆಲೆನ್ಸ್ ಕ್ಲಾಸ್ ಅಂತ ಯಾವಾಗ ಹೇಳ್ತೀವಿ ಗೊತ್ತಾ? ಈ ಬ್ರಾಕೆಟ್ ಒಳಗಡೆ ಇರುವ ನಂಬರ್ ಇದೆಯಲ್ಲ ಅದರ ಎಲ್ಲ ಫ್ರೆಂಡ್ಸ್ ಲಿಸ್ಟ್ ಮಾಡಬೇಕು. ಫ್ರೆಂಡ್ಸ್ ಅಂದ್ರೆ ಯಾರು? ಫ್ರೆಂಡ್ಸ್ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರುವವರು. ಅಂದ್ರೆ ಈಗ ನೋಡಿ, ಇವ್ರು ಕೇಳ್ತಾ ಇರೋದು 0 ಫ್ರೆಂಡ್ಸ್ ಎಲ್ಲ ಯಾರ್ಯಾರು ಅಂತ. ಆ ನಂಬರ್ಸ್ ಎಲ್ಲ ನಾನು ಬರೀತಾ ಬರಬೇಕು. X ನಂಬರ್ಸ್ ಎಲ್ಲ ಇಲ್ಲಿ ನಾನೀಗ ಫಿಲ್ಅಪ್ ಮಾಡಬೇಕಾಗಿದೆ. ಆಪ್ಷನ್ A ಚೆಕ್ ಮಾಡ್ತಾ ಬರೋಣ, ಏನಾದ್ರೂ ಫ್ರೆಂಡ್ಸ್ ಸಿಗ್ತಾರ ನೋಡೋಣ. ಹಾಗಾದ್ರೆ ಇಲ್ಲೊಂದು ಕಂಡೀಷನ್ ಇದೆ, 2 divides A minus B ಅಂತ. ಈಗ ನಾನು ಒಂದು ಆರ್ಡರ್ಡ್ ಪೇರ್ ತಗೋತೀನಿ. ಇಲ್ಲಿ 0, 2, 4, 6 ಅಂತಲ್ಲ. ಆಪ್ಷನ್ ಎ ಅಲ್ಲಿ ಈ ಟರ್ಮ್ಸ್ ಎಲ್ಲ ಇದೆ ನೋಡಿ. ಮೊದಲನೇ ನಂಬರ್ 0 ಇದೆ ಅಂದ್ರೆ ಈ X ವ್ಯಾಲ್ಯೂ 0 ಫಿಕ್ಸ್ ಮಾಡ್ತೀನಿ, A ವ್ಯಾಲ್ಯೂ ಇಲ್ಲಿರೋದು ಅಲ್ವಾ. ಈ ರೀತಿ ನಾನು ತಗೊಂಡ್ರೆ 0,0 ಆಗುತ್ತೆ. ನೆಕ್ಸ್ಟ್ ನಂಬರ್ ಇಲ್ಲಿ 2 ಅಂತ ಇದೆ ಅಲ್ವಾ. ಸೆಕೆಂಡ್ ಡಿಜಿಟ್ ಯಾವಾಗ್ಲೂ 0 ಫಿಕ್ಸ್ ಮಾಡ್ತಾ ಬನ್ನಿ. ಈ 0 ಫ್ರೆಂಡ್ಸ್ ಬರಿತಾ ಇದೀವಿ ನಾವು, ಆಗ್ಬೋದಾ? ಈ 0 ಫ್ರೆಂಡ್ಸ್ ಆಪ್ಷನ್ ಎ ಅಲ್ಲಿ 2 ಅಂತ ಇನ್ನೊಂದು ನಂಬರ್ ಇದೆ, ಇನ್ನೊಂದು ನಂಬರ್ 4 ಅಂತ ಇದೆ, ಪ್ಲಸ್ ಆರ್ ಮೈನಸ್ ಇದೆ, ಅದಿರ್ಲಿ. ಸೊ ಈಗ ಇದೇನಾದ್ರೂ ಈ ಆರ್ಡರ್ಡ್ ಪೇರ್ ತಗೊಂಡ್ರೆ 2 divides A minus B ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ಆಗ ಮಾತ್ರ ಅವರು ಫ್ರೆಂಡ್ಸ್ ಆಗಿರ್ತಾರೆ. ಬನ್ನಿ ಹಾಗಾದ್ರೆ ಚೆಕ್ ಮಾಡೋಣ. 0, 0 ಅಂದ್ರೆ 2 divides, ಹೀಗೆ ಬರಿತೀನಿ, 0 minus 0 ನೋಡಿ, A minus B, AB ಎರಡು 0, 0 ಇದೆ. 2 divides 0 minus 0 is true. ಎರಡನೇದು 2 divides ನೋಡೋಣ, X, A minus B, A ಅಂದ್ರೆ 2, B ಅಂದ್ರೆ 0, 2 minus 0 ಅಂದ್ರೆ 2, 2 divides 2 ಸರಿ ಇದೆ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 2 divides 4 minus 0. ಈ 0 ಫ್ರೆಂಡ್ಸ್ ಯಾರು ಅಂತ ಹುಡುಕ್ವಿ ನಾವು. ಇಷ್ಟೇ ಈಕ್ವಿವೆಲೆನ್ಸ್ ಕ್ಲಾಸ್ ಅಂದ್ರೆ ಬಹಳ ಸುಲಭ. ಅವರ ಫ್ರೆಂಡ್ಸ್ ಯಾರಿದ್ದಾರೆ ಅವರನ್ನ ನಾವು ಲಿಸ್ಟ್ ಮಾಡಿ ಬರಿಬೇಕಾಗತ್ತೆ. 0 plus or minus 2 etc. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಹೋಪ್ ಯು ಎಂಜಾಯ್. ಇಫ್ ಯು ಆರ್ ಎಂಜಾಯಿಂಗ್, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬರ್ತಾ ಇದೆ, ನಿಮ್ಗೆ ಅದು ಅರ್ಥ ಆಗ್ತಾ ಇದೆ ಅಂದ್ರೆ ಟೈಪ್ ಇ ಇನ್ ದ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಕ್ವಶನ್, sin inverse x equal to ಥೀಟಾ ಅಂತ ಇದೆ. ಕೇಳ್ತಿರೋದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. sin inverse x ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಗೊಂದು ಮೆಮೊರಿ ಟೆಕ್ನಿಕ್ ಹೇಳ್ತೀನಿ ನೋಡಿ. -π/2 to +π/2. ಇದು x ಆಕ್ಸಿಸ್ ಮತ್ತೆ y ಆಕ್ಸಿಸ್. ಯಾವಾಗ್ಲೂ sin inverse x ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇಲ್ಲಿಯೇ ಇರುತ್ತೆ. ಅಂಡರ್ಸ್ಟುಡ್? ಆದ್ರೆ ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೂಡ ಒಮ್ಮೊಮ್ಮೆ ಕ್ವಶನ್ ಕೇಳ್ತಾರೆ. ಇವಾಗೇನೋ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಬಟ್ ನಿಮಗೆ ಕೇಳುವ ಕ್ವಶನ್ ಪೇಪರ್ ಅಲ್ಲಿ ಅದರ್ ದೆನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಕೇಳಿದ್ರೆ ನೀವೇನ್ ಮಾಡ್ಬೇಕು? π/2 ಇಂದ 3π/2 ತಗೊಂಡು ಹೋಗ್ಬಿಡಿ. ಇಸನ್ ಇಟ್? ಹೀಗೆ ಮುಂದಕ್ಕೆ ತಗೊಂಡು ಹೋಗಿ, ದಟ್ಸ್ ಇಟ್. ಇನ್ನೊಂದು ಯಾವುದೋ ಬ್ರಾಂಚ್ ಅನ್ನ ನೀವು ಹೇಳ್ತಾ ಇರ್ತೀರಾ. ಅರ್ಥ ಆಗಿದೆ? ಅದರ್ ದನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಇದು ಒಂದು ಎಕ್ಸಾಂಪಲ್. ಮುಂದಿನ ಕ್ವಶನ್ ಹೋಗೋಣ.
ಕ್ವಶನ್ ನಂಬರ್ 3 ಏನ್ ಹೇಳ್ತಿದೆ ನೋಡಿ. ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್ ಎ ಅಂಡ್ ಬಿ ಈಸ್ ಈಕ್ವಲ್ ಟು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ. ಈಗ ಇಲ್ಲಿ ಇಫ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ ಇಸ್ 2/3 ಅಂತ ಕೊಟ್ಟಿದ್ದಾರೆ. ಎ ಮತ್ತೆ ಬಿ ಅಂತ ತಗೊಳ್ಳೋಣ. ಎರಡನೇ ಮ್ಯಾಟ್ರಿಕ್ಸ್ 2/3 ಇದೆ. ಹಾಗಾದ್ರೆ ಇಲ್ಲಿ ನೀವು ಗೆಸ್ ವರ್ಕ್ ಮಾಡೋಕ್ ಸಾಧ್ಯ ಇದೆಯಾ? ನೋಡಿ, ಈ ಸೆಕೆಂಡ್ ಎಲಿಮೆಂಟ್ ಕಾಲಮ್ಸ್ ಇರುತ್ತಲ್ಲ, ಈ ಕಾಲಮ್ಸ್ ಮತ್ತೆ ಇಲ್ಲಿರುವ ರೋ ಈಕ್ವಲ್ ಆಗಿರ್ಬೇಕು. ಮಲ್ಟಿಪ್ಲೈ ಮಾಡಕ್ ಸಾಧ್ಯ ಆಗೋದು ಆಗ ಮಾತ್ರ. ಇನ್ನು ನಮಗೆ ಬರಬೇಕಾಗಿರುವಂತಹ ನ್ಯೂ ಮ್ಯಾಟ್ರಿಕ್ಸ್ ಫೈನಲ್ ಆನ್ಸರ್ ಪ್ರಾಡಕ್ಟ್ ಇದೆಯಲ್ವಾ, ಈ ಹೊಸ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದು 3/3 ಆಗಿರಲೇಬೇಕು. ರೀಸನ್, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಅದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಜಾಗದಲ್ಲಿ 3 ಇದ್ದಿರಲೇಬೇಕು. 3/2 ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಲೆಟ್ ಎ ಬಿ 2/2 ಸ್ಕ್ವೇರ್ ಮ್ಯಾಟ್ರಿಕ್ಸ್ such that A is 5005. Value of modulus, it's not modulus, it is determinant. Determinant of adjoint A. Okay, ಇದಕ್ಕೆ ಒಂದು ಫಾರ್ಮುಲಾ ಇದೆ. ಡಿಟರ್ಮಿನೆಂಟ್ A ಪವರ್ n-1 ಅಂತ ಯಾವಾಗಲೂ ಬರೀತೀರಾ. n is the order of the matrix. Here ಡಿಟರ್ಮಿನೆಂಟ್ A ಪವರ್ ನೋಡಿ, n ಅಂದ್ರೆ 2/2 ಇದೆ, 2 - 1 ಅಂತ ಬರೀತೀರಾ. ಡಿಟರ್ಮಿನೆಂಟ್ A ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. 5 into 5 25 minus 0 is the determinant of A. So ಹಾಗಾದ್ರೆ 25 2 minus 1 you get 1. So 25 is the answer. Option A is the correct answer. ಹೀಗೆ ಈ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಿಳ್ಕೊಂಡ್ರಿ. ಬಟ್ ವೇಟ್ ಅ ಮಿನಿಟ್ ಡಿಯರ್ ಫ್ರೆಂಡ್ಸ್, ಒಂದು ವೇಳೆ ಕ್ವಶನ್ ಏನಾದರೂ ಆಲ್ಟರ್ ಮಾಡಿದ್ರೆ, ಅಂದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಅಂತ ಕೇಳಿದ್ರೆ ನೀವು ಏನ್ ಮಾಡ್ತೀರಾ? TCHR ವಿತ್ ಯು ಆಲ್ವೇಸ್. ಈ ಒಂದು ಹೊಸ ಸನ್ನಿವೇಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಡಿಟರ್ಮಿನೆಂಟ್ ಎ ಪವರ್ n-1 ಸ್ಕ್ವೇರ್ ಅಂತ ಬರೀತೀರಾ. ಯಾಕೆಂದ್ರೆ 2 times ಅಡ್ಜಾಯಿಂಟ್ ಕಾಣಿಸ್ಕೊಂಡಿದೆ. 3 times ಇದ್ರೆ n-1 ದ ಕ್ಯೂಬ್ ಆಗುತ್ತೆ. ಕಾಮನ್ ಸೆನ್ಸ್. ಹೋಪ್ ಯು ಅಂಡರ್ಸ್ಟುಡ್. Let's move on to the next question now. So the next one says, for some fixed constant a power x, x power a power a ಅಂತ ಇದೆ. We are supposed to find dy by dx. ಹೌದಾ? So a power x differentiate ಮಾಡಿ, a power x log a, and x power a differentiate ಮಾಡ್ತೀರಾ, you get a into x power a minus 1 and a power a constant ಇದೆ, ಡಿಫರೆನ್ಶಿಯೇಟ್ ಮಾಡಿದ್ರೆ 0. ಆಪ್ಷನ್ ಎಲ್ಲಿದೆ ಅಂತ ಹುಡುಕಿ. a power x log a and a into x power a minus 1. ಆಪ್ಷನ್ ಸಿ. ಸುಲಭವಾಗಿದೆ, ನೇರವಾಗಿರುವಂತಹ ಕ್ವೆಶ್ಚನ್. ನೆಕ್ಸ್ಟ್ ಒನ್, choose the statement that is not true from the options given below. Every polynomial function is continuous. It is true. ಪಾಲಿನಾಮಿಯಲ್ ಫಂಕ್ಷನ್ ಅಂದ್ರೆ y = x², ಈ ತರದೆಲ್ಲ ಬರುತ್ತೆ ಅಲ್ವಾ, ಇದೆಲ್ಲ ಕಡೆಯೂ ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆಯೇ ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಎವ್ರಿ ಡಿಫರೆನ್ಷಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಹಾಯ್, ಈ ನಿಮಗೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹೇಳ್ಬೇಕು ನಾನು. ಅದೇನು ಅಂದ್ರೆ, ಡಿಫರೆನ್ಷಿಯಬಿಲಿಟಿ ಅಂದ್ರೆ KCT ಎಕ್ಸಾಮ್ ತರ, ಕಂಟಿನ್ಯೂಟಿ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ತರ. ನೀವು KCT ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ದೀರಾ ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ತೀರಾ ಅಲ್ವಾ? ಇಟ್ಸ್ ಅನ್ ಆಬ್ವಿಯಸ್ ಫ್ಯಾಕ್ಟ್. ಯಾಕೆಂದ್ರೆ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಆಡ್ ಮಾಡಿ KCT ರ್ಯಾಂಕ್ ಕೊಡ್ತಾರೆ. ಸೊ KCT ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ದೀರಾ ಅಂತ ನಿಮ್ಮ ಫೋಟೋ ಹಾಕಿದ್ದಾರೆ. ಡಿಫರೆನ್ಷಿಯಬಿಲಿಟಿ ಟೆಸ್ಟ್ ಪಾಸ್ ಆಗಿದೆ ಅಂದ್ರೆ ಕಂಟಿನ್ಯೂಸ್ ಆಗಿರ್ಲೇಬೇಕು. ಆಪ್ಷನ್ ಸಿ ಇಸ್ ಆಲ್ಸೋ ಕರೆಕ್ಟ್. ವಿಚ್ ಇಸ್ ನಾಟ್ ಟ್ರೂ ಅಂತ ಹೇಳ್ತಿದ್ದಾರೆ ಆಪ್ಷನ್ ಡಿ. ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್. ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರೋರು ಎಲ್ಲರೂ ಕೂಡ KCT ಒಳ್ಳೆ ರ್ಯಾಂಕ್ ತಗೊಂಡಿದ್ದಾರೆ ಅಂತ ಬೈ ಡಿಫಾಲ್ಟ್ ಹೇಳಕ್ ಆಗತ್ತಾ? ನೋ. ಸಮ್ ಆಫ್ ಯು ಮೇ ಬಿ
ಅಥವಾ ಯಾರೋ ಒಂದಷ್ಟು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಪಾಸ್ ಆಗಿರ್ತಾರೆ, CET ಎಕ್ಸಾಮೇ ಕಟ್ಟಿರಲ್ಲ. ಸರಿ ತಾನೆ? ಕಂಟಿನ್ಯೂಸ್ ಆಗಿದೆ ಅಂದ ಮಾತ್ರಕ್ಕೆ ಅದು ಡಿಫರೆನ್ಷಿಯಬಲ್ ಆಗಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ. ಇಂಟ್ರೆಸ್ಟಿಂಗ್? ಎಂಜಾಯ್ಡ್? ನೆಕ್ಸ್ಟ್, let's see with the circumference and A be the area of a circle. C ಅಂದ್ರೆ circumference 2πr, ಒಂದು ಸರ್ಕಲ್ ತಗೊಂಡಿದ್ದೀನಿ, ಏರಿಯಾ A ಅಂದ್ರೆ πr ಸ್ಕ್ವೇರ್ ಅಂತ ನಾನು ಬರೀಬೇಕು. Statement 1, the rate of change of the area with respect to radius. Differentiate this with respect to radius. Pi constant 2r dr by dr ಅಂತ ಬರುತ್ತೆ. ಸೊ ಅದು ಕ್ಯಾನ್ಸಲ್ ಆಗಿದೆ. 2πr ಅಂತ ಬಂತು ನೋಡಿ. 2πr ಅಂದ್ರೆ ಅದು ಒಂದು ಸರ್ಕಂಫರೆನ್ಸ್ ಆಗಿದೆ. ಸೊ ಏನ್ ಹೇಳುತ್ತೆ ಸ್ಟೇಟ್ಮೆಂಟ್? ಸಿ ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಈಸ್ ಈಕ್ವಲ್ ಟು ಸಿ ಅಂತ ಹೇಳ್ತಿದ್ದಾರೆ, ವಿಚ್ ಇಸ್ ಸರ್ಕಂಫರೆನ್ಸ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಸರಿ ತಾನೆ? ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್, ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್. ಇದೇ ಏರಿಯಾನ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಏರಿಯಾ ಈಕ್ವಲ್ ಟು πr ಸ್ಕ್ವೇರ್ ಅಂತ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಡಯಾಮೀಟರ್ ಅಂದ್ರೆ 2 ಟೈಮ್ಸ್ ರೇಡಿಯಸ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಲ್ವಾ? ಸೊ ಒಂದ್ ಕೆಲಸ ಮಾಡೋಣ, ರೇಡಿಯಸ್ ಅಂದ್ರೆ d/2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪೈ d/2 ದ ಸ್ಕ್ವೇರ್ ಅಂದ್ರೆ d²/4, ರೇಡಿಯಸ್ ಈಕ್ವಲ್ ಟು d/2 ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ d²/4 ಇರುತ್ತೆ. π/4 is the constant. Differentiate with respect to capital D. What do you get? 2 times d d/dd. You are differentiating with respect to diameter. So ಇದು obviously cancel ಆಗಿದೆ. 2 ones are 2 2s are. So what do you get here? Pi into d/2. But d/2 is radius. So it is pi into radius. ಇಲ್ಲೇನು ಹೇಳ್ತಾ ಇದೆ? The rate of change of the area with respect to diameter is c/2 ಅಂತ ಹೇಳ್ತಾ ಇದ್ದಾರೆ. Alright, c/2. Just a second. Yeah, c/2. So pi into d/2 ಅಲ್ವಾ? ಇದನ್ನ ಹೀಗೂ ಓದ್ಕೋಬಹುದಾ? pi into d/2 ಅಂತ ಓದ್ಕೊಳ್ಳೋಣ. ಡಯಾಮೀಟರ್ ಅಂದ್ರೆ 2r. ಸೊ ಏನ್ ಗೊತ್ತಾಗ್ತಾ ಇದೆ? 2πr ಇಲ್ಲಿದೆ. 2πr ಅಂದ್ರೆ ಸರ್ಕಂಫರೆನ್ಸ್ ಡಿವೈಡೆಡ್ ಬೈ 2. ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಹಾಗಾದ್ರೆ ನಮ್ಗಿಲ್ಲಿ ಏನ್ ಗೊತ್ತಾಗ್ತದೆ? ಯಾವ್ದನ್ನ ಟಿಕ್ ಮಾಡೋಣ? ಸ್ಟೇಟ್ಮೆಂಟ್, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು? ನೆಕ್ಸ್ಟ್ ಕ್ವೆಶ್ಚನ್ ಇದು ಹೇಳುತ್ತೆ, ಫಂಕ್ಷನ್ a/x is given, it is increasing on r. ಅಂದ್ರೆ ಒಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ, ಆಗ a/x log a ಬರುತ್ತೆ. ಇನ್ಕ್ರೀಸಿಂಗ್ ಅಂದ್ರೆ ದಿಸ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ 0. ಇದು log a ಬೇಸ್ a ಇದೆ ಅಂತ. a/x is obviously greater than 0. ಅದು ಯಾವಾಗಲೂ ಪಾಸಿಟಿವ್ ಇರುತ್ತೆ, ಅದು ನೆಗೆಟಿವ್ ಬರಲ್ಲ. ಇನ್ನು ಉಳಿದಿರೋದು log a. log a ಗ್ರೇಟರ್ ದ್ಯಾನ್ 0 ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಳ್ಳಿ. ಈ ಕಡೆ ಹೊರಟೋಗ್ಬಿಡುತ್ತೆ e/0, ಬಟ್ e/0 is 1. ಸೊ a has to be, it should be greater than 1. Option D is the correct answer. Next question ಏನ್ ಹೇಳುತ್ತೆ? ಆಂಟಿ ಡಿರೈವೇಟಿವ್ ಆಫ್ 1/x into √x² - 1. ಸೀಕೆಂಟ್ ಇನ್ವರ್ಸ್ x ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ. ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ವಿತ್ ನೆಗೆಟಿವ್ ಸೈನ್ ಬರುತ್ತೆ. ನಾವು ರಿವರ್ಸ್ ಪ್ರೊಸೆಸ್ ನೋಡ್ತಿದೀವಿ. ಸೊ ಮೈನಸ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಇದೇನ್ ಹೇಳುತ್ತೆ? ಫೈಂಡ್ ದ ವ್ಯಾಲ್ಯೂ ಆಫ್ -1 to 1 x⁻99 dx. ಬಟ್ x⁻99 ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ಅಂತ ಚೆಕ್ ಮಾಡಿ. f(x) ಅಂದ್ರೆ x ಪವರ್ ಆಡ್ ನಂಬರ್ ಇದೆ. ನೀವು x ಇರೋ ಜಾಗದಲ್ಲಿ -x ಬರೆದ್ರೆ -1/99 you get negative term, and x⁻99 you are getting -f(x), meaning
ದಿಸ್ ಫಂಕ್ಷನ್ ಈಸ್ ಆಡ್ ಫಂಕ್ಷನ್. ಯಾವುದಾದ್ರೂ ಆಡ್ ಫಂಕ್ಷನ್ ತಗೊಂಡು -a to a ನೀವು ಇಂಟಿಗ್ರೇಟ್ ಮಾಡಿದಾಗ ಆನ್ಸರ್ 0 ಇರುತ್ತೆ. ಪ್ರಾಪರ್ಟಿ ಬಳಸ್ತಾ ಇದ್ದೀವಿ, ಆಪ್ಷನ್ ಸಿ.